ಅದ್ಯಾಕೋ ಆರ್ಎಸ್ಎಸ್ ಹಾಗೂ ಕಾಂಗ್ರೆಸ್ ನಡುವಿನ ಸಂಘರ್ಷ ತಣ್ಣಗಾಗ್ತಾನೆ ಇಲ್ಲ. ಇದೀಗ ಈ ಸಂಘರ್ಷ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಕೇಸರಿ ಪಾಳೆಯವನ್ನ ಕೆರಳಿ ಕೆಂಡಾಗುವಂತೆ ಮಾಡ್ತಾ ಇದೆ. ಇವತ್ತೇನೇನಾಯ್ತು ನೋಡ್ಕೊಂಬ. There is no difference between, because it is an unregistered organization. ಆರ್ಎಸ್ಎಸ್ ಹೀನವಂತಿಕೆಯನ್ನ ನಾವು ಖಂಡಿಸಬೇಕು. ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಮೈಸೂರಲ್ಲಿ ಇನ್ನೊಬ್ಬ ಅಧಿಕ ಪ್ರಸಂಗಿ ನೀವು ಹಾಕ್ಬೇಡಿ. ಈ ಆರ್ಎಸ್ಎಸ್ ಅನ್ನೋದಿದೆಯಲ್ಲ 1000 ಹೆಡೆಗಳಿರುವಂತಹ ವಿಷನಾಗ. ಉಗ್ರ ಸಂಘಟನೆಗಳ ಜೊತೆ ಆರ್ಎಸ್ಎಸ್ ಹೋಲಿಸಿದ ಕಾಂಗ್ರೆಸ್. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ಕೆಂಡ. ರಾಜ್ಯದಲ್ಲಿ ಸದ್ಯಕ್ಕೆ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಲೇ ಇದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆನ್ನಲ್ಲೇ ಇದೀಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಆರ್ಎಸ್ಎಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜೈಷ್ ಎ ಮೊಹಮ್ಮದ್, ತಾಲಿಬಾನ್ ಈ ಎಲ್ಲ ಸಂಘಟನೆಗಳು ನೋಂದಣಿ ಮಾಡಿಕೊಂಡಿಲ್ಲ. ಈ ಸಂಘಟನೆಗಳು ಈ ದೇಶದಲ್ಲಿ ನೋಂದಣಿಯಾಗಿಲ್ಲ. ಹೀಗಾಗಿ ಆರ್ಎಸ್ಎಸ್ಗೂ ಇವುಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದಿದ್ದಾರೆ. There is no difference between, because it is an unregistered organization. Jaish-e-Mohammed, Taliban, all these organizations are unregistered. There is no difference between Jaish-e-Mohammed, Taliban and RSS, because all the three are not registered in this country. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಶಾಸಕ ಯತ್ನಾಳ್ ಹಾಗೂ ಅಭಯ್ ಪಾಟೀಲ್ ಪ್ರತಿಕ್ರಿಯಿಸಿದ್ದು ಬಿಕೆ ಹರಿಪ್ರಸಾದ್ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲೇ ಪಂಥ ಸಂಚಲನಾಗಲಿ ಮತ್ತು ಅವರು ನಡೆಸುತ್ತಿರುವಂತಹ ಶಾಖೆಗಳಲ್ಲಾಗಲಿ ಎಂದೂ ಸಹ ಗಲಾಟೆ ಆಗಲಿ ಯಾವುದೇ ರೀತಿಯ ಕೋಮು ಘರ್ಷಣೆ ಆಗಲಿ ಆಗಿಲ್ಲ. ಯಾಕೆ ಹೀಗೆ ಮಾತಾಡ್ತಾರೆ ಏನೋ, ಬಹುಶಃ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ನಲ್ಲಿ ಪ್ರಮೋಷನ್ ಸಿಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅಲ್ಲೊಂದು ದೇಶದಲ್ಲಿ ರಾಹುಲ್ ಗಾಂಧಿ ಹರಿಪ್ರಸಾದ್ ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ಸ್ವತಃ ಎಲ್ಲಿ ಬೆಳೆದಿದಾರ, ಯಾರ ಕಡೆ ಬೆಳೆದಿದಾರ ಎಲ್ಲಾ ಗುರ್ತದ. ದೇವದ ಬಾಯಲ್ಲಿ ಭಗವದ್ಗೀತೆ ಅಲ್ಲ, ರಾಕ್ಷಸನ್ ಬಾಯಾಗಿಂದ ಭಗವದ್ಗೀತೆ ಕೇಳ್ದಂಗಾಗ್ಯದ. ಹೀಗಾಗಿ ಅವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸಂಘ ತನ್ನ ಕೆಲಸ 3 ವರ್ಷದಿಂದ ಮಾಡ್ತಾ ಇದೆ. ಈ ಭೂಮಿ ಇರುವ ತನಕ ಸಂಘ ಹಿಂಗೆ ಇರೋದು. ಸಂಘದ ಕಾರ್ಯಚಟುವಟಿಕೆ ಇವ್ರೇನು ಹತ್ತಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಚಟುವಟಿಕೆಗಳು ಹೆಚ್ಚಾಗ್ತಾವ, ಸಮಾಜ ಸೇವೆ ಚಟುವಟಿಕೆ. ಆರ್ಎಸ್ಎಸ್ ಅಂದ್ರೆ ವಿಷ ಸರ್ಪ ಇದ್ದಂತೆ. ವಿವಾದದ ಕಿಡಿ ಹೊತ್ತಿಸಿದ ಯತೀಂದ್ರ ಹೇಳಿಕೆ ಕೋಮುವಾದ ಮತ್ತು ಜಾತಿವಾದದಿಂದ ಪ್ರೇರಿತವಾಗಿದೆ. ಇದು 1000 ತಲೆಯ ವಿಷಪೂರಿತ ಹಾವು ಎಂದ ಸಚಿವ ಯತೀಂದ್ರ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಈ ಆರ್ಎಸ್ಎಸ್ ಅನ್ನೋದಿದೆಯಲ್ಲ 1000 ಹೆಡೆಗಳಿರುವಂತಹ ವಿಷನಾಗರ. ಅದ್ರ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ ಆರ್ಎಸ್ಎಸ್ ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮೈಸೂರಿಗೂ ಉಸ್ತುವಾರಿ ಸಚಿವರಾಗಿದ್ದೀರಿ. ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಏನೇನೋ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಈ ಅಭಿವೃದ್ಧಿಯತ್ತ ಮುಂಬರುವ ದಸರಾಕ್ಕೆ ಪ್ರಿಪರೇಷನ್ ಮಾಡುವಂತ ಗಮನ ಹರಿಸಿ ಈ ಅಧಿಕ ಪ್ರಸಂಗವನ್ನ ಪ್ರಿಯಾಂಕ ಖರ್ಗೆ ಮಾಡ್ಕೊಂಡೇ ಬರ್ತಿದ್ದಾರೆ. ಅಲ್ಲಿ ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಮೈಸೂರಲ್ಲಿ ಇನ್ನೊಬ್ಬ ಅಧಿಕ ಪ್ರಸಂಗಿ ನೀವು ಆಗ್ಬೇಡಿ ಅಂತ ಅಷ್ಟೇ ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವಿನ ವಾಕ್ಸಮರ ಸದ್ಯಕ್ಕಂತೂ ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ.